ಹಲೋ ಸಮೀರ್ ಅಣ್ಣ, ನೀನು ಮಾಡೋದು ಅಧಿಕ ಪ್ರಸಂಗ ತಾಣ. ನಿನಗೆ ಯಾಕೋ ಬೇಕು? 14 ವರ್ಷ ಇತ್ತು. ಅದನ್ನು ನೋಡ್ಲಿಕ್ಕೆ ಅವರ ಸಂಘ ಪರಿವಾರ ಇದ್ದಾರೆ, ಅವರ ದೊಡ್ಡ ದೊಡ್ಡ ಲೀಡರ್ಸ್ಗಳಿದ್ದಾರೆ, ಅವರ ಜನ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ನೀನು ನಮ್ಮದು ನೋಡು. ನಮ್ಮ ಸಮುದಾಯದಲ್ಲಿ ಎಷ್ಟೋ ಮರ್ಡರ್ ಆಗಿದೆ, ಎಷ್ಟೋ ಹೆಣ್ಣು ಮಕ್ಕಳ ಮರ್ಡರ್ ಆಗಿದೆ, ನ್ಯಾಯ ಸಿಗ್ಲಿಲ್ಲ. ಎಷ್ಟೋ ಗಂಡು ಮಕ್ಕಳ ಮರ್ಡರ್ ಆಗಿದೆ, ನ್ಯಾಯ ಸಿಗ್ಲಿಲ್ಲ. ಹೋರಾಡ್ತಾ ಇದ್ದಾರೆ ಪಾಪ, ಅವರಿಗೆ ಇದುವರೆಗೂ ನ್ಯಾಯ ಸಿಗ್ಲಿಲ್ಲ. ಅದನ್ನೊಂದು ವಿಡಿಯೋ ಮಾಡಿ ಹಾಕು. ಈ ಮುಗಿದೋದ ಕಥೆಯನ್ನು ಈಗ ನೀವು ವಿಡಿಯೋ ಮಾಡಿ ವೈರಲ್ ಮಾಡಲಿಕ್ಕೆ, ನೀನು ಹಣ ಸಂಪಾದನೆ ಮಾಡಲಿಕ್ಕೆ ನೀವು ಸಿಕ್ಕಿದ್ದೀದಾ? ನಿನಗೆ ಯಾಕೋ ಬೇಕು ಅವರ ಧಾರ್ಮಿಕ ಕ್ಷೇತ್ರ ವಿಷಯ? ಅದು ಉದಾಹರಣೆಗೆ ನೀನು ಹೇಳ್ತೀಯ, ಒಂದು ಗೌಡ್ರ ಕುಟುಂಬ ಉಂಟು, ಅವರ ಕುಟುಂಬದಲ್ಲಿ ಅಲ್ಲಿ ನಡೆದದ್ದು ಅಂತ ಲೈವ್ ಆಗಿ ನೀನು ಮಾಡ್ತೀಯ. ನಿನ್ನ ಹತ್ರ ಏನು ಪ್ರೂಫ್ ಇದೆ? ಯಾಕೋ ನೀ ಪ್ರಾಬ್ಲಮ್ ಮಾಡ್ತೀವಿ? ನಮ್ಮದಲ್ಲಿ ಎಷ್ಟು ಉಂಟು? ವಕ್ಫಿದ್ ವಿಷಯ ಬಂದಿದೆ, NRC ವಿಷಯ ಬಂದಿದೆ. ಇಂಥದ್ರಲ್ಲಿ ಏನಾದ್ರೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀಯ ನೀನು? ಅವರ ವಿಷಯ ನಿಮ್ಗೆ ಯಾಕೆ? ಅವರು ಇದ್ದಾರೆ, ನೋಡ್ಕೊಳ್ತಾರೆ ಪಾಪ. ಆ ಹೆಣ್ಣು ಮಗಳಿಗಾದ ಅನ್ಯಾಯವನ್ನು ದೇವರು, ಅಲ್ಲಿಂದ ದೇವರು ಇದ್ರೆ ಅದನ್ನು ತೋರಿಸಿಕೊಡ್ತಾನೆ. ಅದು ಮುಗಿದು ಹೋದ ಕತೆ, ಅದು ಅವ್ರು ನೋಡ್ಕೊಳ್ತಾರೆ. ನಿನ್ನ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ಅದು ಡಿಪಾರ್ಟ್ಮೆಂಟ್ಗೆ ತೆಗೆದು ಹೋಗಿ ಕೊಡು. ಈಗೀಗ ನನ್ನ ಹತ್ರ ಈ ಗೌಡ್ರ ಕುಟುಂಬನೇ ಮಾಡಿದ್ದಾರೆ ಅಂತ ಹೇಳಿ ಏನಾದ್ರೂ ಪ್ರೂಫ್ ಇದ್ರೆ ಅವರಿಗೆ ಕೊಡು. ಅದು ಬಿಟ್ಟು ನೀನು ಯಾರೋ ಧಾರ್ಮಿಕ ಕ್ಷೇತ್ರ ವಿಷಯದಲ್ಲಿ ವಿಡಿಯೋ ಮಾಡಿ ಲೈವ್ ಆಗಿ ಅವರ ಹೆಸರನ್ನು ಹೇಳ್ತೀಯಲ್ಲ ಮಾರಯ್ಯ. ನಿನ್ನ ಹತ್ರ ಏನು ಪ್ರೂಫ್ ಇದೆ? ಪ್ರೂಫ್ ಮಾಡಿಕೊಡು. ಯಾಕೆ ಪ್ರಾಬ್ಲಮ್ ಮಾಡ್ತೀಯ? ನಮ್ದು ಎಷ್ಟೋ ಮಸೀದಿಗಳ ವಿಷಯ ಉಂಟು, ಅದನ್ನು ಒಂದು ಮಾಡಿ ಹಾಕು. ಅದು ಬಿಟ್ಟು ಅವರ ಧಾರ್ಮಿಕ ಕ್ಷೇತ್ರ ವಿಷಯದ್ದು ಅವರೇ ಮಾಡಿದ್ದಾರೆ, ಅವರ ಕುಟುಂಬವೇ ಮಾಡಿದ್ದು ಅಂತ ನಿನ್ನ ಹತ್ರ ಏನು ಪ್ರೂಫ್ ಉಂಟು? ಯಾಕೆ ಎಲ್ಲರಿಗೆ ತೊಂದರೆ ತಂದಾಗ್ತೀಯಾ? ನಿನ್ನಿಂದಾಗಿ ಏನೇನು ಪ್ರಾಬ್ಲಮ್ ಆಗ್ಬಹುದು. ನೀನು ನಿಮ್ಮ ಯೂಟ್ಯೂಬ್ ಅಲ್ಲಿ ನಿನಗೆ ಹಣ ಬರಬೇಕು, ಆ ಉದ್ದೇಶದಿಂದ ನೀನು ವೈರಲ್ ಮಾಡಲಿಕ್ಕೆ ಮಾಡಿದ್ದೀಯಾ? ನಿನಗೆ ಅದು ಅಗತ್ಯ ಇಲ್ಲ. ಅದು ಮಾಡಲಿಕ್ಕೆ ತುಂಬಾ ಜನ ಇದ್ದಾರೆ, ಅವರು ಮಾಡ್ತಾರೆ, ಬಿಡು. ಅದು ಬಿಟ್ಟು ನಿನಗೆ ಯಾಕೆ ಮುಗಿದೋದ ಕತೆ? ಈಗ ನೀನು ಯಾಕೆ ಮಾಡಬೇಕಾಗಿತ್ತು? ಮಾಡಬೇಕಾದ್ರೆ ಮೊದಲೇ ಮಾಡಬೇಕಾಗಿತ್ತಲ್ವ ಮಾರಾಯ. ಈ ಸಂದರ್ಭದಲ್ಲಿ ನೀನು ಯಾಕೆ ಎಲ್ಲರಿಗೆ ತೊಂದರೆ ಕೊಡ್ತೀಯಾ? ತಪ್ಪಲ್ವ ನೀನು ಮಾಡೋದು? ತಪ್ಪು ಅಂತ ಒಂದು ವಿಡಿಯೋ ಹಾಕು. ನಾನು ಮಾಡಿದ್ದು ತಪ್ಪು ಅಂತ ಒಂದು ವಿಡಿಯೋ ಮಾಡಿ ಹಾಕು. ಓಕೆ.